ಒಂದು ಊರಿನಲ್ಲಿ ಒಬ್ಬ ತಿರುಕನಿದ್ದನು. ಅವನು ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದನು. ಒಂದು ದಿನ ಭಿಕ್ಷೆ ಬೇಡಿದ ನಂತರ ವಿಶ್ರಾಂತಿ ಪಡೆಯಲು ಧರ್ಮಶಾಲೆಗೆ ಬಂದು ಮಲಗುತ್ತಾನೆ. ಮಲಗಿದಾಗ ಅವನಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಊರ ಅರಸ ಸತ್ತಿರುತ್ತಾನೆ. ಅವನಿಗೆ ಮಕ್ಕಳಿರುವುದಿಲ್ಲ. ಎಲ್ಲರೂ ಮುಂದಿನ ರಾಜ ಯಾರು ಎಂಬ ಗೊಂದಲದಲ್ಲಿರುತ್ತಾರೆ. ಪಾಪ, ನಮ್ಮ ಊರಿನ ರಾಜರಿಗೆ ಮಕ್ಕಳೇ ಇಲ್ಲ. ಹಾಗಾದರೆ ಮುಂದಿನ ರಾಜ ಯಾರು? ಆಗ ಅಲ್ಲಿನ ಪ್ರಜೆಗಳು ಒಂದು ನಿರ್ಧಾರ ಮಾಡುತ್ತಾರೆ. ಅದು ಏನೆಂದರೆ, ಅರಮನೆಯ ಆನೆಗೆ ಹೂಮಾಲೆಯೊಂದನ್ನು ಕೊಟ್ಟು ಅದು ಯಾರ ಕೊರಳಿಗೆ ಮಾಲೆ ಹಾಕುತ್ತದೆಯೋ ಅವನನ್ನೇ ಮುಂದಿನ ರಾಜನನ್ನಾಗಿ ಮಾಡಲಾಗುವುದು ಎಂದು ನಿಶ್ಚಯಿಸುತ್ತಾರೆ. ಹಾಗೆಯೇ ಇಡೀ ಊರಿಗೆ ಡಂಗುರ ಸಾರಲಾಗುತ್ತದೆ. ಊರಿನ ಜನರೆಲ್ಲರೂ ಅಲ್ಲಿ ನೆರೆದಿದ್ದರು. ಅಲ್ಲಿಗೆ ತಿರುಕನೂ ಬಂದಿರುತ್ತಾನೆ. ಅರಮನೆಯ ಆನೆಯು ಎಲ್ಲರನ್ನೂ ವೀಕ್ಷಿಸುತ್ತಾ ಕೊನೆಗೆ ತಿರುಕನ ಕೊರಳಿಗೆ ಹಾರವನ್ನು ಹಾಕುತ್ತದೆ. ತಿರುಕನಿಗೆ ಬಹಳ ಸಂತೋಷವಾಗುತ್ತದೆ. ಊರಿನ ಜನರೆಲ್ಲರೂ ಸೇರಿ ಆತನನ್ನು ಮೆರವಣಿಗೆಯಲ್ಲಿ ಅರಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅರಮನೆಯಲ್ಲಿ ಅವನಿಗೆ ಪಟ್ಟಾಭಿಷೇಕವಾಗುತ್ತದೆ. ಸ್ವಲ್ಪ ಸಮಯದ ನಂತರ ರಾಜನಿಗೆ ಮದುವೆಯಾಗುತ್ತದೆ. ಆನಂತರ ರಾಜದಂಪತಿಗಳಿಗೆ ಮಕ್ಕಳಾಗುತ್ತದೆ. ಹೀಗೆ ರಾಜನು ಸಕಲ ಸುಖ ಸಂಪತ್ತನ್ನು ಅನುಭವಿಸುತ್ತಾ ಹಾಯಾಗಿ ಬದುಕಿರುತ್ತಾನೆ. ಇದೇ ಸಮಯಕ್ಕೆ ವೈರಿ ಸೇನೆಯು ಅರಮನೆಯ ಮೇಲೆ ಆಕ್ರಮಣ ಮಾಡುತ್ತದೆ. ವೈರಿ ಸೇನೆಯು ರಾಜನನ್ನು ಬಂಧಿಸುತ್ತದೆ. ಹೆದರಿ ಒಮ್ಮೆಲೆ ಕುಳಿತುಕೊಂಡು ತಾನು ಈವರೆಗೆ ಕಂಡದ್ದು ಕನಸು ಎಂದು ತಿಳಿಯುತ್ತದೆ. ನಂತರ ಅವನು ಭಿಕ್ಷೆ ಬೇಡಲು ಹೊರಟು ಹೋಗುತ್ತಾನೆ.